ಒಂದು ದಿನದ ದಾಖಲೆ ಎಷ್ಟು ಡೆವಿಲ್ ಸಿನಿಮಾದು ಅಂತಂದರೆ ಹತ್ರ ಒಂದು 13ರಿಂದ 14 ಕೋಟಿ ಆಗಿರಬಹುದು. ಬಟ್ ಡೆವಿಲ್ ಸಿನಿಮಾ ರಿಲೀಸ್ ಆದಂತಹ ಮಾರನೇ ದಿನ ನಂದಮುರಿ ಬಾಲಕೃಷ್ಣ ಅಲಿಯಾಸ್ ಬಾಲಯ್ಯ ನಟನೆ ಮಾಡಿರುವಂತಹ ಅಖಂಡ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗಿಬಿಡ್ತು. ಇದು ಡೆವಿಲಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಒಂದು ಸ್ವಲ್ಪ ನೆಗೆಟಿವ್ ರಿವ್ಯೂ ಇದ್ದರೂ ಕೂಡ ದರ್ಶನ್ ರವರ ಡೆವಿಲ್ ಸಿನಿಮಾಕ್ಕೆ ಅಖಂಡ 2 ಒಂದು ಸಖತ್ ಕಾಂಪಿಟೇಷನ್ನ ಕೊಡ್ತಾ ಇದೆ. ಎರಡೂ ಸಿನಿಮಾಗಳಿಗೆ ಅದು ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಆಗುತ್ತೆ, ಬಾಲಯ್ಯ ದರ್ಶನ್ಗೆ ಎಷ್ಟು ಕಾಂಪಿಟೇಷನ್ ಕೊಡ್ತಾರೆ, ದರ್ಶನ್ ಬಾಲಯ್ಯ ಅವರಿಗೆ ಎಷ್ಟು ಕಾಂಪಿಟೇಷನ್ ಕೊಡ್ತಾರೆ ಅನ್ನೋದನ್ನ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಡಿಸೆಂಬರ್ 11ನೇ ತಾರೀಕು ರಾಜ್ಯಾದ್ಯಂತ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಹಳ ಗ್ರ್ಯಾಂಡ್ ರಿಲೀಸನ್ನು ಪಡೆದುಕೊಳ್ತು. ಅಭಿಮಾನಿಗಳು ಕಾತರದಿಂದ ನಮ್ಮ ಬಾಸನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಹೇಳಿ ಅದೆಷ್ಟು ಹಪಹಪಿಸ್ತಾ ಇದ್ರು ಅಂತಂದರೆ ಆ ಸೆಲೆಬ್ರೇಷನ್ಸು, ಆ ಸಿನಿಮಾವನ್ನು ಓಪನಿಂಗ್ ಮಾಡಿದಂತಹ ರೀತಿ, ಆ ಸಿನಿಮಾವನ್ನು ಬಿಡುಗಡೆ ಮಾಡಿದಂತಹ ರೀತಿ, ಅದನ್ನು ಸ್ವೀಕರಿಸಿದಂತಹ ರೀತಿ ನಿಮಗೆಲ್ಲ ಗೊತ್ತೇ ಇದೆ. ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಯಿತು. ರಿಲೀಸ್ ಆದ ನಂತರ ಸಿನಿಮಾ ನೋಡಿ ಬಂದಂತಹ ಪ್ರೇಕ್ಷಕ ವಿಮರ್ಶೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಹತ್ರ 2.5-3 ಕೋಟಿ ರೂಪಾಯಿ ಅಷ್ಟು ಬಿಸ್ನೆಸ್ಸನ್ನು ಮಾಡಿತ್ತು, ಅಂದರೆ ಪ್ರೀ ಬುಕ್ಕಿಂಗ್ಸ್ಗಳಿಂದ. ಒಂದು ದಿನದ ದಾಖಲೆ ಎಷ್ಟು ಡೆವಿಲ್ ಸಿನಿಮಾದು ಅಂತಂದರೆ ಹತ್ರ ಒಂದು 13ರಿಂದ 14 ಕೋಟಿ ಆಗಿರಬಹುದು. ಯಾಕೆಂತಂದರೆ ಕರ್ನಾಟಕದಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗುವಂತಹ ಟೈಮಲ್ಲಿ ಅಟ್ ದ ಸೇಮ್ ಟೈಮ್ ಯಾವುದೇ ದೊಡ್ಡ ಬಿಗ್ ಸಿನಿಮಾಗಳು, ಬಿಗ್ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ. ಒಂದು ಹಾರ್ಡ್ ಕಾಂಪಿಟೇಷನ್ ಅನ್ನುವಂಥದ್ದು ಡೆವಿಲ್ ಇರಲಿಲ್ಲ. ಬಟ್ ಡೆವಿಲ್ ಸಿನಿಮಾ ರಿಲೀಸ್ ಆದಂತಹ ಮಾರನೇ ದಿನ ತೆಲುಗುವಿನ ನಂದಮುರಿ ಬಾಲಕೃಷ್ಣ ಅಲಿಯಾಸ್ ಬಾಲಯ್ಯ ನಟನೆ ಮಾಡಿರುವಂತಹ ಅಖಂಡ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗಿಬಿಡ್ತು. ಇದು ಡೆವಿಲಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಅನ್ನುವಂಥದ್ದನ್ನು ಈಗ ನಾವು ನೋಡೋಣ. ಯಾಕೆಂತಂದರೆ ಬಾಲಯ್ಯ ಅವರ ಸಿನಿಮಾಗಳು ಹೆಂಗಿರುತ್ತೆ ಅಂತಂದರೆ ಅದು ಒಂಥರ ಲಾಜಿಕ್ಲೆಸ್ ಆಗಿರುತ್ತೆ. ಲಾಜಿಕ್ಲೆಸ್ ಆಗಿದ್ದರೂ ಕೂಡ ಜನ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಈಗ ಟ್ರೈನ್ ಬರ್ತಾ ಇದ್ದರೆ ಒಬ್ಬ ಹೀರೋ ತೊಡೆ ಹಿಂಗೆ ಹೊಡೆದ ಅಂದರೆ ಆ ಟ್ರೈನ್ ರಿವರ್ಸ್ ಹೋಗುತ್ತೆ. ಆ ಟ್ರೈನ್ ಎಲ್ಲಾದರೂ ರಿವರ್ಸ್ ಹೋಗುತ್ತೇನ್ರಿ? ಸಾಧ್ಯನೇ ಇಲ್ಲ. ಅನ್ಇಮ್ಯಾಜಿನೇಬಲ್. ಅದನ್ನು ಹೂವೇ ಮಾಡಲಿಕ್ಕೂ ಆಗಲ್ಲ. ಆದರೆ ಬಾಲಯ್ಯ ಅವ್ರ ಸಿನಿಮಾದಲ್ಲಿ ಅದಾಗುತ್ತೆ. ಆಮೇಲೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ನೀವು ಏನೇ ರ್ಯಾಷನಲ್ ಆಗಿ, ಲಾಜಿಕ್ಲೆಸ್ ಆಗಿ ಏನೇ ತೋರಿಸಿ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಅದು ಯಾರು? ಬಾಲಯ್ಯನವರ ಅಭಿಮಾನಿಗಳು. ಮತ್ತು ಬಾಲಯ್ಯ ಮಾಡಿದರೆ ಮಾತ್ರ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಬೇರೆ ಯಾವ ಹೀರೋಗಳು, ಬೇರೆ ಯಾವ ಸ್ಟಾರ್ ನಟರು ಮಾಡಿದರೂ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಹೀಗೆ ಅಖಂಡ 2 ಡಿಸೆಂಬರ್ 12ಕ್ಕೆ ರಿಲೀಸ್ ಆಯಿತು. ರಿಲೀಸ್ ಆದ ನಂತರ ಒಂದಿಷ್ಟು ದೃಶ್ಯಗಳನ್ನು ನೋಡಿದಂತಹ ಫ್ಯಾನ್ಸ್ ಅದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಅಬ್ಸಲ್ಯೂಟ್ಲಿ ಅದು ಲಾಜಿಕ್ಲೆಸ್ಸೇ. ಸಾಧ್ಯನೇ ಇಲ್ಲ ಅದು ಆ ಥರ ಮಾಡಬಹುದು, ಆ ಥರ ಆಗುತ್ತೇನೋ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ಥರದ ಸೀನ್ಸ್ಗಳನ್ನೆಲ್ಲ ಬಾಲಯ್ಯ ಅವರು ಅಖಂಡ 2 ಅಲ್ಲಿ ಮಾಡಿದ್ದಾರೆ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ವೈರಲ್ ಆಗ್ತಾ ಇದೆ ಮತ್ತು ಅದು ಟ್ರೋಲ್ ಕೂಡ ಆಗ್ತಾ ಇದೆ. ಅನೇಕ ಮೀಮ್ ಪೇಜ್ಗಳಲ್ಲಿ ಬರ್ತಾ ಇದೆ. ಇಷ್ಟೆಲ್ಲ ಬಂದರೂ ಒಂದು ಸ್ವಲ್ಪ ನೆಗೆಟಿವ್ ರಿವ್ಯೂ ಇದ್ದರೂ ಕೂಡ ದರ್ಶನ್ ರವರ ಡೆವಿಲ್ ಸಿನಿಮಾಕ್ಕೆ ಅಖಂಡ 2 ಒಂದು ಸಖತ್ ಕಾಂಪಿಟೇಷನ್ನ ಕೊಡ್ತಾ ಇದೆ. ಯಾಕೆಂತಂದರೆ ಒಂದೇ ದಿನಕ್ಕೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರಿ ಈ ಚಿತ್ರ ಬಾಚಿದ್ದು ಹತ್ರ 30 ಕೋಟಿ ರೂಪಾಯಿ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿಯೂ ಕೂಡ ಎಲ್ಲೆಲ್ಲಿ ಶೋಗಳು ಪ್ರದರ್ಶನಗೊಂಡಿದೆ ಅಖಂಡ 2 ಅಲ್ಲೆಲ್ಲ ಹೌಸ್ಫುಲ್ ಬೋರ್ಡೇ ಬಿದ್ದಿದೆ. ಆದರೆ ಮುಂಬರುವ ದಿನಗಳಲ್ಲಿ ಥಿಯೇಟರ್ಗೆ ಬರುವಂಥವರ ಜನಗಳ ಸಂಖ್ಯೆ ಕಡಿಮೆ ಆಗುತ್ತೇನೋ ಅನ್ನುವಂತಹ ಅಭಿವ್ಯಕ್ತಿ ಈಗ ಮೂಡ್ತಾ ಇದೆ. ಯಾಕೆಂತಂದರೆ ಬಾಲಯ್ಯ ಅವರ ಆ್ಯಕ್ಟಿಂಗ್ ಬಹುತೇಕ ಅದು ಎಲ್ರಿಗೂ ಹಿಡಿಸಲ್ಲ ಅಥವಾ ಎಲ್ಲರೂ ಅದನ್ನು ಎಂಜಾಯ್ ಮಾಡಲ್ಲ. ಯಾಕೆಂತಂದರೆ ಕೆಲವೊಬ್ಬರು ಲಾಜಿಕ್ಕಾಗಿ ಸಿನಿಮಾ ನೋಡೋರಿದ್ದಾರೆ, ಕೆಲವೊಬ್ಬರು ಕಂಟೆಂಟ್ ಬೇಸ್ಡ್ ಸಿನಿಮಾ ನೋಡೋರಿದ್ದಾರೆ, ಇನ್ನೂ ಕೆಲವರು ಸಖತ್ ಮಾಸ್ ಆಡಿಯನ್ಸ್ ಇದ್ದಾರೆ. ನಮ್ಮ ಹೀರೋ ಏನು ಮಾಡಿದರೂ ನಾವು ಬೆಂಬಲಿಸ್ತೀವಿ. ಈಗ ನೋಡಿ ದರ್ಶನ್ ಸಿನಿಮಾ, ಡೆವಿಲ್ ಸಿನಿಮಾ, ಅದು ಹೆಂಗೆ ಇರಲಿ, ಅದು ಹೆಂಗೆ ಸ್ಕ್ರೀನ್ ಪ್ಲೇ ಇರಲಿ, ಅದು ಹೆಂಗೆ ಸ್ಕ್ರಿಪ್ಟ್ ಇರಲಿ, ಅದು ಏನು ಸ್ಟೋರಿ ಇರಲಿ, ಅದೇನು ಹಾಡು ಇರಲಿ, ನಮ್ಮ ಸಿನಿಮಾ ನಾವು ಗೆಲ್ಲಿಸ್ತೀವಿ ಅಂತ ಹೆಂಗೆ ಪಡಕ್ ಬಿದ್ದು ಅಭಿಮಾನಿಗಳು ಥಿಯೇಟ್ರ್ ಹತ್ರ ಹೋಗಿ ಆ ಸಿನಿಮಾ ನೋಡಿ ಸಿನಿಮಾದ ಅಭಿರುಚಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೋ, ಹಾಗೆ ಬಾಲಯ್ಯ ಅವರ ಅಭಿಮಾನಿಗಳು ಕೂಡ ಜೈ ಬಾಲಯ್ಯ ಅನ್ನೋದು ಸಿನಿಮಾ ನೋಡೋದು, ಜೈ ಬಾಲಯ್ಯ ಅನ್ನೋದು ಸಿನಿಮಾ ನೋಡೋದು, ಅದನ್ನು ಎಂಜಾಯ್ ಮಾಡೋದು, ಬರೋದು, ನೀವು ನೋಡಿ ಅಂತ ಹೇಳೋದು, ಈ ರೀತಿಯಾದಂತಹ ವಾತಾವರಣಗಳು ಈಗ ಸೃಷ್ಟಿ ಆಗ್ತಾ ಇದೆ. ಆದರೆ ರಾಜ್ಯದಲ್ಲಿ ಈಗ ಡೆವಿಲಿಗೆ ಟಕ್ಕರ್ ಕೊಡ್ತಾರಾ ಬಾಲಯ್ಯ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಿಕಾಸ್ ವೆರಿ ಹಾರ್ಡ್ ಕಾಂಪಿಟೇಷನ್ ಅನ್ನುವಂಥದ್ದು ಬಂದಿದೆ. ಇನ್ನೂ ಕೆಲವರು ಏನು ಅಂತಂದರೆ ಅಟ್ಲೀಸ್ಟ್ ಆ ಸಿನಿಮಾ ನೋಡಿ ಎಂಜಾಯ್ ಮಾಡ್ಕೊಂಬರೋಣ, ಕಣ್ತುಂಬ್ಕೊಂಬರೋಣ, ಅಟ್ಲೀಸ್ಟ್ ನಕ್ಕಾದರೂ ಬರೋಣ ಅನ್ನುವಂತಹ ದೃಷ್ಟಿಯಿಂದ ಅಖಂಡ ಸಿನಿಮಾಕ್ಕೆ ಹೋಗೋರು ಇದ್ದಾರೆ. ಇನ್ನು ಡೆವಿಲ್ ಸಿನಿಮಾ ಈಗಾಗಲೇ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನೂ ಕೂಡ ಕೆಲವು ಕಡೆ ಹೌಸ್ಫುಲ್ಸ್ ನಡೀತಾನೆ ಇದೆ. ಇನ್ನೂ ಕೆಲವು ಕಡೆ ಶೋಸ್ಗಳು ಭಾಳ ಚೆನ್ನಾಗಿ ರನ್ ಆಗ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಡೆವಿಲ್ ಸಿನಿಮಾಗೆ ಟಿಕೆಟ್ ಸಿಗದೇ ಇದ್ದವರೆಲ್ಲ ಅಖಂಡನ ಆಪ್ಷನ್ ಆಗಿ ಇಟ್ಕೋತಾರೆ, ಅಖಂಡ ಸಿನಿಮಾಗೆ ಹೋಗ್ತಾರೆ. ವಾಟ್ ಎವರ್, ಬಿಸ್ನೆಸ್ ಅಂತೂ ನಿಲ್ಲಲ್ವಾ, ಸಿನಿಮಾದ ಬಿಸ್ನೆಸ್ ನಿಲ್ಲಲ್ವಾ. ಅಖಂಡಾಗ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಡೆವಿಲಿಗೆ ಹೋದರೆ ಇದರ ಬಿಸ್ನೆಸ್ ಏನು ಸ್ಟಾಪ್ ಆಗೋಲ್ಲ. ಸೇಮ್ ವೈಸ್ ವರ್ಸ ಹಾಗೆ ಡೆವಿಲ್ ಸಿನಿಮಾ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಅಖಂಡಕ್ಕೆ ಹೋದರೆ ಡೆವಿಲಿಗೆ ಲಾಸ್ ಆಗುತ್ತೆ.
ಇಲ್ಲಿ ಅಖಂಡಕ್ಕೆ ಟಿಕೆಟ್ ರೈಸ್ ಆಗುತ್ತೆ, ಇಲ್ಲಿ ಅಖಂಡಕ್ಕೆ ಬಿಸ್ನೆಸ್ ಆಗುತ್ತೆ, ಮನಿ ರೈಸ್ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಕಾಂಪಿಟೇಷನ್, ಸ್ಲೈಟ್ ಕಾಂಪಿಟೇಷನ್ ಬಿಟ್ವೀನ್ ಬಾಲಯ್ಯ ಆ್ಯಂಡ್ ಡಿ ಬಾಸ್ ದರ್ಶನ್ ರವರಿಗೆ ನಡೀತಾ ಇದೆ. ಯಾರೂ ಟಕ್ಕರ್ ಕೊಡಲ್ಲ ಡೆವಿಲಿಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಕರ್ನಾಟಕದಲ್ಲಿ ಈಗ ಬಾಲಕೃಷ್ಣ ಅವರದೇ ಹವಾ ಆಗಿದೆ. ಯಾಕೆಂತಂದರೆ ಕನ್ನಡ ಡೈಲಾಗ್ ಬೇರೆ ಹೊಡೆದು ಬಿಟ್ಟಿದ್ದಾರೆ ಬಾಲಕೃಷ್ಣ ಅವರು, ಅದರ ಬಗ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂಥೇಳಿ. ಅದು ಸ್ಪಷ್ಟ ಉಚ್ಚಾರ ಆಗಿಲ್ಲ, ಅದನ್ನು ಸರಿಯಾಗಿ ಹೇಳಕ್ಕೆ ಬಂದಿಲ್ಲ ಅಂಥೇಳಿ ಈಗ ಮೀಮ್ಸ್ ಪೇಜ್ಗಳಲ್ಲಿ, ಟ್ರೋಲ್ ಪೇಜಸ್ಗಳಲ್ಲಿ ಒಂದಿಷ್ಟು ಟ್ರೋಲ್ ಆಗ್ತಾ ಇದ್ದಾರೆ ನಂದಮುರಿ ಬಾಲಕೃಷ್ಣ ಅವರು. ಬಟ್ ಗೊತ್ತಿಲ್ಲ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಯಾವ ರೀತಿಯಾದಂಥ ಟಫ್ ಕಾಂಪಿಟೇಷನನ್ನು ಈ ಎರಡೂ ಸಿನಿಮಾಗಳು ಕೊಡುತ್ತೆ ಪ್ರೇಕ್ಷಕ ಪ್ರಭು ಮುಂದಿನ ದಿನಗಳಲ್ಲಿ. ಅಂದರೆ ನಾವು ಇವತ್ತೆಲ್ಲ ಹೆಂಗಾಗ್ಬಿಟ್ಟಿದೆ ಸಿನಿಮಾ ಅಂತಂದರೆ ಫಸ್ಟ್ ಡೇ ಕಲೆಕ್ಷನ್ನ ಮಾತ್ರ ನಾವು ಲೆಕ್ಕ ಹಾಕ್ತೀವಿ. ಆಫ್ಟರ್ ಫಸ್ಟ್ ಡೇ ಅಂದರೆ ಎರಡನೇ ದಿನದಿಂದ ಏನಾಗುತ್ತೆ, ಜನ ಯಾರು ಹೋಗ್ತಾರೆ, ಯಾವ ಸಿನಿಮಾಗೆ ಹೋಗ್ತಾರೆ, ಎಲ್ಲಿ ಹೌಸ್ಫುಲ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಬಹಳ ಚರ್ಚೆ ಮಾಡಲ್ಲ. ಬಟ್ ಆ್ಯಕ್ಚುಲಿ ಕಲೆಕ್ಷನ್ ಇರೋದೇ ಅಲ್ಲಿ. ಇವತ್ತು ಏನು ಸೂಪರ್ ಹಿಟ್ ಸಿನಿಮಾಗಳು ಅಂತ ನಾವು ಲೀಸ್ಟ್ ತೆಗೆದು ನೋಡ್ತೀವಿ, ಆ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಆಫ್ಟರ್ ಥರ್ಡ್ ಡೇ 3 ದಿನದ ನಂತರ ಕಲೆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಸುಮಾರು ಉದಾಹರಣೆಗಳಿದೆ. ನಾಟ್ ಓನ್ಲಿ ಇನ್ ಕನ್ನಡ, ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳನ್ನು ತೆಗೆದುಕೊಳ್ಳಿ ನೀವು. ಓಪನಿಂಗ್ ಗ್ರ್ಯಾಂಡ್ ಇಲ್ಲದೆ ಇರ್ಬೋದು, ಬಟ್ ಸಿನಿಮಾ ರಿಲೀಸ್ ಆಗಿ ಒಂದು 2-3 ದಿನ ಆದಮೇಲೆ ಸಖತ್ ಟಾಕ್ಸ್ಗಳು ಬಂದು, ಸಖತ್ ರಿವ್ಯೂಗಳು ಬಂದು, ಒಳ್ಳೊಳ್ಳೆ ಕಲೆಕ್ಷನ್ ಮಾಡಿ ಬ್ಲಾಕ್ ಬಾಸ್ಟರ್ ಹಿಟ್ಟಾದಂತಹ ಸಿನಿಮಾಗಳನ್ನು ನಾವು ನಮ್ಮ ದೇಶದಲ್ಲಿ ನೋಡಬಹುದು. ಸೊ ಹಾಗಾಗಿ ಅಖಂಡಾಗಿ ಇವತ್ತು 2ನೇ ದಿನ, ಡೆವಿಲಿಗೆ ಇನ್ನೂ 3ನೇ ದಿನ, ಇನ್ನೂ ಸುಮಾರು ದಿನ ಥಿಯೇಟ್ರಲ್ಲಿ ಇರುತ್ತೆ. ಎರಡೂ ಸಿನಿಮಾಗಳಿಗೆ ಅದು ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಆಗುತ್ತೆ, ಬಾಲಯ್ಯ ದರ್ಶನ್ಗೆ ಎಷ್ಟು ಕಾಂಪಿಟೇಷನ್ ಕೊಡ್ತಾರೆ, ದರ್ಶನ್ ಬಾಲಯ್ಯ ಅವರಿಗೆ ಎಷ್ಟು ಕಾಂಪಿಟೇಷನ್ ಕೊಡ್ತಾರೆ ಅನ್ನೋದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.